ತಿಳಿಯೋದಿಲ್ಲ. ಇನ್ನು ತಲೆಗೆ ಪೆಟ್ಟು ಬೀಳದೆ ಮೆದುಳಿಗೆ ಹಾನಿಯಾಗಿದ್ದಾದ್ರೂ ಹೇಗೆ ಅನ್ನೋದು ಕೂಡ ಕೋಟಿ ರೂಪಾಯಿಯ ಪ್ರಶ್ನೆ. ಒಂದು ವೇಳೆ ತಲೆಗೆ ಪೆಟ್ಟು ಬೀಳದಿದ್ರೆ ಅದ್ಯಾಕೆ ತಲೆಗೆ ಬ್ಯಾಂಡೇಜ್ ಸುತ್ತಿದ್ರು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಹೇಗೆ ದಿಢೀರ್ ಸಾವಿಗೀಡಾದ ನಿಕ್ಸನ್ ಬಾಡಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಮೂಡುತ್ತವೆ. ಕೇವಲ 4 ದಿನದ ಹಿಂದೆ ಆರೋಗ್ಯವಂತನಾಗಿದ್ದ ನಿಕ್ಸನ್ ತಲೆಗೆ ಗಾಯವಾಗಿದ್ದು ಮಾತ್ರ ದೊಡ್ಡ ಮಿಸ್ಟರಿ. ನಿಕ್ಸನ್ ಸತ್ತ ನಂತರ ಯಾಕೆ ನಿತ್ಯಾನಂದ ಶವವನ್ನ ಸುಟ್ಟು ಹಾಕುವಂತೆ ಒತ್ತಾಯಿಸಿದ್ದ ಅನ್ನೋ ಪ್ರಶ್ನೆಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತವೆ. ಹಾಗಾಗಿಯೇ ನಿಕ್ಸನ್ ಸಾವಿನ ತನಿಖೆಯಾಗಬೇಕು ಅಂತ ನಿಕ್ಸನ್ ಸೋದರ ಅನ್ಬ್ರೋಸ್ ಕರ್ನಾಟಕ ಸಿಎಂಗೆ, ಡಿಜಿಪಿಗೆ, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ. ಜೊತೆಗೆ ತಮಿಳುನಾಡಿನ ಸಿಎಂಗೂ ಹಾಗೂ ಅಲ್ಲಿನ ಡಿಜಿಪಿಗೂ ದೂರು ಸಲ್ಲಿಸಿದ್ದಾರೆ. ಈಗಲಾದ್ರೂ ಸರ್ಕಾರ ಬದ್ಧತೆ ತೋರಿ ನಿಕ್ಸನ್ ಸಾವಿನ ರಹಸ್ಯವನ್ನ ಭೇದಿಸಿ